ಇನ್ನು ಸಂಸದೆ ಸುಮಲತಾ ವಿಚಾರದಲ್ಲಿ ದಳಪತಿಗಳು ಈಗ ಫುಲ್ ಸಾಫ್ಟ್ ಆಗಿದೆ. ಸಂಸದೆ ಸುಮಲತಾ ವಿರುದ್ಧದ ಸಂಘರ್ಷಕ್ಕೆ ಜೆಡಿಎಸ್ ವಿರಾಮ ಇಡ್ತಾರೆ. 2019ರ ತಪ್ಪೇನಾಗಿತ್ತು, ಆ ತಪ್ಪು ಮರುಕಳಿಸದಂತೆ ಜೆಡಿಎಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಸುಮಲತಾರನ್ನ ಅಕ್ಕ ಅಂತ ಕರೆದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಸುಮಲತಾ ನನ್ನ ಸ್ವಂತ ಅಕ್ಕ ಇದ್ದಂತೆ, ಸುಮಲತಾ ಜೊತೆ ಸಂಘರ್ಷ ಮುಂದುವರಿಸಲ್ಲ. ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಕುಮಾರಸ್ವಾಮಿ ಅಂಬರೀಷ್ ವಿಚಾರವಾಗಿ ಸುಮಲತಾ ವಿಚಾರವಾಗಿ ಮಾತನಾಡಿದ್ದಾರೆ. ಅಂಬರೀಷ್ ಅವರಿಲ್ಲ, ಇವತ್ತು ಪುಟ್ಟರಾಜು ನನಗಿಂತ ಜಾಸ್ತಿ ಪ್ರೀತಿ ಜಾಸ್ತಿ ಅಂಬರೀಷ್. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜನತಾದಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲ, ಇಲ್ಲಿ ನಮ್ಮ ಮುಂದೆ ಇಲ್ಲ, ಇವತ್ತು ಅವ್ರ ಜಯರಾಮಣ್ಣ ಅವ್ರ ಮಂತ್ರಿಗಳಿದ್ರು, ಅವರೆಲ್ಲರನ್ನು ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷ್ಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿದೆ. ಮತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವ್ರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ ಹೋದಂತ. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಅವೆಲ್ಲ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದಂತೆ. ಅಂಬರೀಷ್ ಅವರು ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತರಕ್ಕೆ ಬೆಳೆದಿದ್ದರು. ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂತ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂತ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂತ ಗೌರವ. ಅದಕ್ಕಿಂತ ನಾನು ಹೆಚ್ಚಿಗೆ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ದರು ಜೀವನದಲ್ಲಿ, ಒಂದು ಕಲಾವಿದರಾಗಿ ಬೆಳೆದಿದ್ದರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀನಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾನು ಮತ್ತೆ ವೈಭವೀಕರಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ, ಇವತ್ತು ಪುಟ್ಟರಾಜು ಇಲ್ಲಿ ಕೂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.